ಲೋಕೋಪಯೋಗಿ ಇಲಾಖೆ ಇದು PWD ವರ್ಕ್ಸ್ ಇಡೀ ನಮ್ಮ ತಾಲೂಕಲ್ಲಿ ಏನೇ ಕೆಲಸ ಆದ್ರೂ ನಮಗೆ ಸಬ್ ಡಿವಿಷನ್ ಇರಲಿಲ್ಲ. ನಮಗೆ ಬಂಗಾರಪೇಟೆ ತಾಲೂಕಿಗೆ ಒಂದೇ ಸಬ್ ಡಿವಿಷನ್ ಇತ್ತು. PWD ಸಬ್ ಡಿವಿಷನ್ ಒಂದಿತ್ತು. ಬಂಗಾರಪೇಟೆಯಲ್ಲಿರೋ ಆಫೀಸರ್ಸ್ ಇಂದು ಕೆಲಸ ಮಾಡಬೇಕಾಯ್ತು, ಇಲ್ಲಿರೋರು ಅಲ್ಲೂ ಕೆಲಸ ಮಾಡಬೇಕಾಯ್ತು. ನಾವು ಸಬ್ ಡಿವಿಷನ್ಗೆ ಕಳೆದ 3-4 ವರ್ಷದಿಂದ ಬಹಳ ಸತತವಾಗಿರುವಂಥ ಪ್ರಯತ್ನ ಮಾಡಿದ್ವಿ. ಸಬ್ ಡಿವಿಷನ್ ಶಿಫ್ಟಿಂಗ್ ಮೇಲೆ ಎಲ್ಲಿ ಕೆಲಸದ ಕಾರ್ಯವೈಖರಿ ಕಡಿಮೆ ಇರುತ್ತೆ ಆ ಜಾಗದಿಂದ ಸಬ್ ಡಿವಿಷನ್ ನಮ್ಮ ತಾಲೂಕಿಗೆ ಶಿಫ್ಟ್ ಮಾಡಿ, ವಿಶೇಷವಾಗಿ ರೋಡ್ಸು, ಬಿಲ್ಡಿಂಗ್ಸು, ಬ್ರಿಡ್ಜಸ್ಸು ಇಂಥದ್ದೆಲ್ಲ ಕೆಲಸ ಇದೆ, 100 ಕೋಟಿ ಕೆಲಸ ಇದೆ ಅಂತ ಪದೇ ಪದೇ ಹಿಂದೆ ಸರ್ಕಾರದಲ್ಲೂ ಒತ್ತಾಯ ಮಾಡಿದ್ದೀವಿ. ಇವತ್ತಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ನಾವು ಒತ್ತಾಯ ಮಾಡಿದಾಗ ವರ್ಣ ಕ್ಷೇತ್ರದ್ದು ಹಿಂದೆ ಕೊಟ್ಟಿದ್ರು, 1.5 ವರ್ಷದ ಹಿಂದೆ ಕೊಟ್ಟಿದ್ರು. ಅದಾದ್ಮೇಲೆ ಅದನ್ನ ತಗೊಂಡ್ ಬರಕ್ಕಾಗಲ್ಲ, ಆದೇಶ ಆಗಿತ್ತು, ಆದೇಶದಲ್ಲೇ ನಿಂತೋಯ್ತು. ಆಮೇಲೆ ಚನ್ನಪಟ್ಟಣದ್ದಾಗಿತ್ತು, ರೀಸೆಂಟ್ ಎಲೆಕ್ಷನ್ಸ್ ಬಿಫೋರು, ಎಲೆಕ್ಷನ್ ಆಗಿದ ತಕ್ಷಣ ಅದನ್ನು ತಡೆ ಹಿಡಿದ್ರು. ಅದಾದ್ಮೇಲೆ ಬ್ಯಾಂಗ್ಳೂರ್ ಡಿವಿಷನ್ 8 ಅನ್ನುವಂಥದ್ದನ್ನ ನನಗೆ ಒಂದೇ ದಿನದಲ್ಲಿ ಲೋಕೋಪಯೋಗಿ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅನ್ನೋರು ನಮ್ಮ ತಾಲೂಕಿನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಈ ಗಡಿ ಭಾಗದಲ್ಲಿ ಏನಾದ್ರೂ ಅವಶ್ಯಕತೆ ಇದೆ ಅಂತ ಅರ್ಥ ಮಾಡಿಕೊಂಡು ಒಂದು ಸಬ್ ಡಿವಿಷನ್ನ ಶಿಫ್ಟಿಂಗ್ ಬೇಸಿಸ್ ಮೇಲೆ ಕಂಪ್ಲೀಟ್ ಪೋಸ್ಟ್ಸ್ನ ಇಲ್ಲಿಗೆ ಅಂದರೆ KGF ತಾಲೂಕಿಗೆ ವರ್ಗಾವಣೆ ಮಾಡಿದ್ದಾರೆ. ಬಿಲ್ಡಿಂಗ್ ಇತ್ತು, ಬಿಲ್ಡಿಂಗ್ ಕಟ್ಟಿ 5 ವರ್ಷ ಆಗಿದೆ, ಬಟ್ ಒಂದು ಆಫೀಸರು ಇಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ. ಇವತ್ತು 4 JEs ಬಂದಿದ್ದಾರೆ, ಇಬ್ಬರು AEs, ಇಬ್ರು 4 JE ಇದ್ದಾರೆ, AWE ಕೂಡ ಬಂದಿದ್ದಾರೆ. ವಿತ್ ಪೋಸ್ಟ್, ವಿತ್ ಫರ್ನಿಚರ್ಸ್, ಇಡೀ ಇದನ್ನ ಸಬ್ ಡಿವಿಷನ್ ಶಿಫ್ಟ್ ಮಾಡಿ ಕೊಟ್ಟಿದ್ದಾರೆ. ಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈ ಭಾಗದಲ್ಲಿ ಅವಶ್ಯಕತೆ ಇತ್ತು, ಗಡಿ ಭಾಗದಲ್ಲಿ ಕಾಲೇಜಸ್ದು 10 ಕೋಟಿ PM ಉಷಾ ಇದರಲ್ಲಿ ಗ್ರಾಂಟ್ ರಿಲೀಸ್ ಮಾಡಿದ್ದಾರೆ. ಡಿಗ್ರಿ ಕಾಲೇಜಸ್ ಹುಟ್ಟಳ್ಳಿ ಇರ್ಬೋದು, ಮತ್ತೆ ನಮ್ದು ಕೊಟ್ಟೆಪಲ್ಲಿ ಹತ್ರ ಇದೆಯಲ್ಲ ಅಲ್ಲಿ ಒಂದು GFGC 5 ಕೋಟಿ ಅಲ್ಲಿ ಕೊಟ್ಟು, ಇದರಲ್ಲಿ ಬಂಗಾರ ತಿರುಪತಿದು 5 ಕೋಟಿ, ನಮಗೆ PM ಉಷಾ ಅಲ್ಲಿ ಬಿಲ್ಡಿಂಗ್ಸ್ಗೆ ಗ್ರಾಂಟ್ ರಿಲೀಸ್ ಮಾಡಿದ್ರು 10 ಕೋಟಿ. ಮುಂದೆ APMCದು ಕೂಡ 35 ಕೋಟಿ ಅನುದಾನ ರಿಲೀಸ್ ಮಾಡ್ತಾರೆ. CM 25 ಕೋಟಿ ಅವ್ರ ಸ್ಪೆಷಲ್ ಗ್ರಾಂಟ್ನ ಮಂಜೂರು ಮಾಡಿದ್ದಾರೆ. ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರಾಜೆಕ್ಟ್ ಬರ್ತಾ ಇದೆ, ಅದರದ್ದು KDB ಇಂದನೂ ಕೂಡ. ಮತ್ತು ನಾವು 300 ಏಕರ್ಸ್ನ ಇಂಟಿಗ್ರೇಟೆಡ್ ಟೌನ್ಶಿಪ್ಗೂ ಕೆಲವೊಂದು ಗ್ರ್ಯಾಂಟ್ಸ್ ಎಲ್ಲ ವಿಶೇಷವಾಗಿ ಜಾಸ್ತಿ ಅನುದಾನ ಸರ್ಕಾರದಿಂದ ಬರುವಂಥ ಸಂದರ್ಭದಲ್ಲಿ ಮೇಜರ್ ಆಗಿ ನಾನು ಇವತ್ತವರೆಗೂ ಕೂಡ PWD ಇಲಾಖೆಯಿಂದ ಕ್ವಾಲಿಟಿ ಚೆಕ್ ಅವರಲ್ಲಿ ಥರ್ಡ್ ಪಾರ್ಟಿ ಕ್ವಾಲಿಟಿ ಚೆಕ್ ಅವರಿಂದ ಆಗುತ್ತೆ. ಆ ಕಾರಣದಿಂದ ಬಿಲ್ಡಿಂಗ್ಸು, ರೋಡ್ಸು, ಬ್ರಿಡ್ಜಸ್ಸು 7 ಕೋಟಿ ನೀವೇ ನೋಡಿದ್ದೀರಾ. ಹಿಂದೆ 10 ದಿನ ಹಿಂದೆ ನಾನು ಪೂಜೆ ಮಾಡಿಸಿದಾಗ ಬ್ರಿಡ್ಜಸ್ ನಲ್ಲೂರ್ಗೆ ಹೋಗೋ ದಾರಿಯಲ್ಲಿ, ನಲ್ಲೂರ್ಗೆ ಹೋಗೋ ದಾರಿಯಲ್ಲಿ ನೋಡಿದ್ದೀರಾ ನೀವು, ಕಳ್ಳಿಕುಪ್ಪಗೆ ಹೋಗೋ ದಾರಿಯಲ್ಲಿ 7 ಕೋಟಿ 50 ಲಕ್ಷದ ಅನುದಾನದಲ್ಲಿ. ಸೊ ಇವೆಲ್ಲ ಕೆಲಸಗಳನ್ನು ಕೂಡ ಕಾರ್ಯವೈಖರಿ ಒಬ್ರು ಕೂಡ ಜವಾಬ್ದಾರಿಯಲ್ಲಿ ಇಲ್ಲಿ ನಾವು ಕೆಲಸ ತಗೊಳ್ಳೋದಕ್ಕೆ, ಮಾನಿಟರ್ ಮಾಡೋದಕ್ಕೆ ಆಫೀಸರ್ಸ್ ಇರ್ತಿರಲಿಲ್ಲ. ತಾಲೂಕು ಹೆಡ್ ಕ್ವಾರ್ಟರ್ಸ್ ಇಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರನ್ನ ತರಿಸ್ಬೇಕಾಗಿತ್ತು. ಆಮೇಲೆ ಈ ಎಲ್ಲಾ ಪೋಸ್ಟ್ನು ನಾನು ತರೋದಕ್ಕೆ ರಾಜಶೇಖರ್ ಹಿಂದೆ ಅವ್ರ ಜವಾಬ್ದಾರಿಯಲ್ಲಿದ್ದಾಗ ಅವ್ರಿಗೋಸ್ಕರ ನಾನು ಈ ಪೋಸ್ಟ್ನ ತಗೊಂಡು ಬಂದೆ. ಯಾಕಂದ್ರೆ ಅವರಿಂದ ಕೆಲಸ ತಗೋತಾ ಇದ್ದೆ, ಅವ್ರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆದ್ರೂ ನಾನು ಬಿಡ್ಲಿಲ್ಲ, ಇಲ್ಲ ನೀವು ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ ನಾನು ಇದನ್ನ ತಂದಿದ್ದೀನಿ. ಮುಂದೆ ಭವಿಷ್ಯದಲ್ಲೂ ಕೂಡ ಅವ್ರು ಇಲ್ಲಿ ಕೆಲಸ ಮಾಡಲಿ. ಯಾಕಂದ್ರೆ ಬಹಳ ಕೆಲಸ ತಗೊಂಡಿದ್ದೆ, SHDದು ಕೆಲಸ ತಗೊಂಡಿದ್ದೆ, ನ್ಯಾಷನಲ್ ಹೈವೇದು, PWDದು, ಸ್ಟೇಟ್ ಹೈವೇದು, ಡಿಸ್ಟ್ರಿಕ್ಟ್ ರೋಡ್ಸ್ ಎಲ್ಲ ಅವರಿಂದ ನಾನು ಜಾಸ್ತಿ ಕೆಲಸ ತಗೊಂಡಿದ್ದೀನಿ. ಅವ್ರ ಹತ್ರ ಅವ್ರು ಕೆಲಸ ಮಾಡೋ ಎಲ್ಲ ಕನ್ಸರ್ನ್ ಇತ್ತು ಅವರಿಗೆ. ಬಿಲ್ಡಿಂಗ್ ಕೆಲಸ ತಗೊಂಡಿದ್ದೆ. ಇವೆಲ್ಲ ಕೆಲಸ ತಗೊಂಡಾಗ ನಮ್ಮಲ್ಲಿ ಒಂದು ಸಬ್ ಡಿವಿಷನ್ ಇಲ್ಲದೆ ಇರುವಂತ ನೋವು ನನ್ಗೆ ಅರ್ಥ ಆಯ್ತು. ಬಿಲ್ಡಿಂಗ್ ಇತ್ತು, ನಮಗೆ ಸಬ್ ಡಿವಿಷನ್ ವಸ್ತು ಕೇಳಿದ್ರೆ ಸರ್ಕಾರದಲ್ಲಿ ಮಾಡಲ್ಲ, FD ಇಂದ ಕ್ಲಿಯರ್ ಆಗಲ್ಲ. ಅವಾಗ ನಾವು ಹುಡುಕಿದಾಗ ಇಡೀ ರಾಜ್ಯದಲ್ಲಿ ಎಲ್ಲಿ ಸಬ್ ಡಿವಿಷನ್ಸು ಕೆಲಸ ಇಲ್ಲದೆ, ಇಷ್ಟೊಂದು ವರ್ಕ್ ಲೋಡ್ ಇಲ್ಲದೆ ಇರುವಂಥದ್ದು ಎಲ್ಲಿದೆ ಅಂತ ಹುಡುಕಿದಾಗ ವರ್ಣ, ಚನ್ನಪಟ್ಟಣ ಮತ್ತೆ ಬ್ಯಾಂಗ್ಳೂರು ಇವೆಲ್ಲ ಕೊಟ್ಟರು. ಕೊನೆಗೆ ಈ ಆಫೀಸ್ ಋಣ ತೀರಿಸುವಂತ ಅವಕಾಶ ದೇವರು ಬ್ಯಾಂಗ್ಳೂರು ಡಿವಿಷನ್ 8 ನಂಬರ್ 8 ಸಬ್ ಡಿವಿಷನ್ 8 ಅನ್ನೋದಕ್ಕೆ ಅವಕಾಶ ಆಗಿದೆ. ಎಲ್ಲ ಸ್ಟಾಫ್ ಬಂದಿದ್ದಾರೆ, ಇನ್ಕ್ಲೂಡಿಂಗ್ ಸ್ಟಾಫ್ನ ಶಿಫ್ಟ್ ಮಾಡಿದ್ದಾರೆ, ಫರ್ನಿಚರ್ ಶಿಫ್ಟ್ ಮಾಡಿದ್ದಾರೆ, ವಿತ್ ಪೋಸ್ಟ್ ಶಿಫ್ಟ್ ಮಾಡಿದ್ದಾರೆ. ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಕನ್ಸರ್ನ್ ಮಂತ್ರಿಗಳಿಗೂ ಕೂಡ, ಸತೀಶ್ ಜಾರಕಿಹೊಳಿ ಅಣ್ಣವ್ರಿಗೂ ಕೂಡ ನಾನು ನಮಸ್ಕಾರ ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಸರ್ಕಾರಕ್ಕೆ ಈ ಹಂತದಲ್ಲಿ, ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ವಿಶೇಷವಾಗಿ ನನ್ನ ಧನ್ಯವಾದಗಳು. AWE ಆದ್ಮೇಲೆ AE ಇಬ್ಬರು ಇರ್ತಾರೆ, 4 JE ಇರ್ತಾರೆ. ಆಮೇಲೆ PWD ಗೆಸ್ಟ್ ಹೌಸ್ ಕೂಡ 11 ಕೋಟಿಯಲ್ಲಿ ಆಗುತ್ತೆ.
3 acres ಅಲ್ಲಿ PWD ಗೆಸ್ಟ್ ಹೌಸ್ ಅದು ಬಹಳ ದಿನಗಳ ಬೇಡಿಕೆ ಆಗಿತ್ತು. ಜಡ್ಜಸ್ ಬರ್ತಾ ಇರ್ತಾರೆ KGFಗೆ, ಉಳ್ಕೊಳ್ಳಿಕ್ಕೆ ಯೋಗ್ಯವಾಗಿರ್ಲಿಲ್ಲ. ಅದಾದ್ಮೇಲೆ ಕುಪ್ಪಂಗೆ, ಚೆನ್ನೈಗೆ, ತಿರುಪತಿಗೆ ಹೋಗುವಂತ ಎಷ್ಟೋ ಜನ VIPsಗೆ ಒಂದು ಗೆಸ್ಟ್ ಹೌಸ್ ಇರಲಿಲ್ಲ. 11 ಕೋಟಿಯಲ್ಲಿ ನಾವು PWD ಇಂದ ಅದೊಂದು ಪ್ರಪೋಸಲ್ ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಇಂಥದೆಲ್ಲ ಪ್ಲಾನಿಂಗು ಮತ್ತೆ ಆರ್ಕಿಟೆಕ್ಟು ಮತ್ತೆ ಅದರದ್ದು ಡಿಸೈನು, ಡ್ರಾಯಿಂಗ್ಸ್ ಇಂಥದ್ದೆಲ್ಲ ಕೆಲಸ ಮಾಡ್ಲಿಕ್ಕೆ ಇವ್ರಿಗೆ ಹ್ಯಾಂಡ್ಸ್ ಇಲ್ಲದೆ ಬಹಳ ಸತಿ ಒದ್ದಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏನ್ ಮಾಡಿದ್ರೆ ಈ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತಂದಾಗ ಇವ್ರು ಟ್ರಾನ್ಸ್ಫರ್ ಆಗೋದಕ್ಕೆ ರೆಡಿ ಆಗ್ಬಿಟ್ಟಿದ್ರು ಎಲ್ರಿಗೂ. ಆಮೇಲೆ ನಾನು ಇಟ್ಕೊಂಡೆ, ಏನಪ್ಪಾ ಮಾಡ್ಬೇಕು, ನಿನ್ನ ಹತ್ರ ಇಷ್ಟು ಕೆಲಸ ತಗೊಂಡಿದೀನಿ, ನೀನೇ ಇವಾಗ ರೆಡಿ ಆಗಿದ್ಯಾ ಅಂತ ಅಂದಾಗ ಬರ್ತಾರೆ. ಅವ್ರಿಗೆ ಇಲ್ಲಿ ಕೆಲಸ ಮಾಡುವಂತ ಋಣ ಇದ್ದಿದ್ದಕ್ಕೆ ಪೋಸ್ಟ್ ಇಲ್ಲಿ ಬಂದಿದೆ, ಇರ್ಲಿ ಕೆಲಸ ಮಾಡ್ಬೇಕು.